ಮತ್ತೊಬ್ಬ ಹಿಂದೂ ಕಾರ್ಯಕರ್ತನಿಗೆ ಗಡಿಪಾರು ನೋಟಿಸ್. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಸಹಾಯಕ ಆಯುಕ್ತರ ನೋಟಿಸ್. ಯಾಕೆ ಗಡಿಪಾರು ಮಾಡಬಾರದೆಂದು ಕಾರಣ ಕೇಳಿದಂತ ಆಯುಕ್ತರು ನೆಟ್ಟಣಿಗೆ ಮುಡ್ನೂರು ನಿವಾಸಿ ಪ್ರವೀಶ್ ಕುಮಾರ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ಮತ್ತೊಬ್ಬ ಹಿಂದೂ ಕಾರ್ಯಕರ್ತನಿಗೆ ಗಡಿಪಾರು ನೋಟಿಸ್ ಅನ್ನು ನೀಡಿರುವುದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಸಹಾಯಕ ಆಯುಕ್ತರು ನೋಟಿಸ್ ಅನ್ನು ಕಳಿಸಿದ್ದಾರೆ. ಯಾಕೆ ಗಡಿಪಾರು ಮಾಡಬಾರದು ಅನ್ನೋದ್ರ ಬಗ್ಗೆ ಕಾರಣ ಕೇಳಿದ್ದಾರೆ ಆಯುಕ್ತರು. ನೆಟ್ಟಣಿಗೆ ಮುಡ್ನೂರು ನಿವಾಸಿ ಪ್ರವೀಶ್ ಕುಮಾರ್ಗೆ ಈ ನೋಟಿಸ್ ಅನ್ನು ಕಳಿಸಲಾಗಿದೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಪ್ರವೀಶ್ ಕುಮಾರ್ 2 ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ಪ್ರವೀಶ್ ಡಿಸೆಂಬರ್ 20ರಂದು ನ್ಯಾಯಾಲಯಕ್ಕೆ ಬರುವಂತೆ ಸೂಚನೆ ನೀಡಲಾಗಿದೆ. ಪೊಲೀಸ್ ನಡೆಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಇಲ್ಲಿನ ನಿವಾಸಿ ಈತನ ವಿರುದ್ಧ 2 ಪ್ರಕರಣ ಇದೆ ಅಂತ ಕೂಡ ಇದೆ. ಸದ್ಯಕ್ಕೆ ನೋಟಿಸ್ ನೀಡಿ ಯಾಕೆ ಗಡಿಪಾರು ಮಾಡಬಾರದು ಅನ್ನೋದಕ್ಕೆ ಕಾರಣ ಕೊಡಿ ಅಂತ ಆಯುಕ್ತರು ಕೇಳಿದ್ದಾರೆ. ಇದೇ ಗಡಿಪಾರು ನೋಟಿಸನ್ನು ನೀವು ಗಮನಿಸ್ತಾ ಇದ್ದೀರಿ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಆಗಿರುವಂಥ ಪ್ರವೀಶ್ ಕುಮಾರ್ 2 ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಪ್ರವೀಶ್ ಡಿಸೆಂಬರ್ 20ರಂದು ನ್ಯಾಯಾಲಯಕ್ಕೆ ಬರುವಂತೆ ಸೂಚನೆ ನೀಡಲಾಗಿದೆ. ಇದು ನೆಟ್ಟಣಿಗೆ ಮುಡ್ನೂರು ನಿವಾಸಿ ಪ್ರವೀಶ್ ಕುಮಾರ್ಗೆ ಕಳಿಸಿರುವಂಥ ನೋಟಿಸ್. ಇದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಇಲ್ಲಿನ ಮುಡ್ನೂರು ನಿವಾಸಿ ಪ್ರವೀಶ್ಗೆ ಈ ಒಂದು ಗಡಿಪಾರು ನೋಟಿಸನ್ನು ಲಿಖಿತ ವಿವರಣೆಯನ್ನು ನೀಡುವುದು ಇಲ್ಲವಾದಲ್ಲಿ ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳಲಾಗುತ್ತೆ. 22ನೇ ತಾರೀಕು ಮಧ್ಯಾಹ್ನ 11:30ರೊಳಗೆ ಅಂದರೆ ಬೆಳಗ್ಗೆ ಆಲ್ಮೋಸ್ಟ್. ಇಲ್ಲಿ ನೆಟ್ಟಣಿಗೆ ಮೂಡೂರು ಗ್ರಾಮದ ನಿವಾಸಿ. ಉಲ್ಲೇಖ ಯಾರ್ಯಾರ್ದು ಅಂತ ಕೂಡ ಇದೆ. ಪೊಲೀಸ್ ಉಪಾಧೀಕ್ಷಕರು, ಪುತ್ತೂರು ಗ್ರಾಮಾಂತರ ಠಾಣೆ